ಅತ್ತಿ ಏನವ ಹೇಳ ಮಧು. ಅತ್ತಿ ನನಗ ಮ್ಯಾಗಿ ತಿನ್ಬೇಕನ್ಸಾಗತ್ತತಿ. ಸ್ವಲ್ಪ ಮ್ಯಾಗಿ ಮಾಡ್ಕೊಡ್ತೀರೇನ? ನಂಗೆ ಭಾಳ ಹೊಟ್ಟೆ ಹಸ್ತೈತಿ. ಆಯ್ತವ, ಮಾಡ್ಕೊಡ್ತೀನಲ್ಲ, ಅದ್ರಾಗ ಏನೈತಿ. ನಿಂಗೆ ಮ್ಯಾಗಿ ಎಲ್ಲ ಮಾಡ್ಕೊಡ್ತೀನಿ. ಪಾಕಿಟ್ ಅದಾವನ? ಏನು ತರಿಸ್ಬೇಕು ಅಂಗಡಿಯಿಂದ? ಪಾಕಿಟು ಮೊನ್ನೆನೇ ತರಿಸಿಟ್ಟಿದ್ದೀನಿ ನಾನು ಇವ್ರ ಕಡೆ. ಅಲ್ಲಿ ಡಬ್ಬಿಲಿ ಇದೆ ನೋಡಿ ಅತ್ತಿ, ಅಲ್ಲಿ ತೆಳಗಡೆ ಡಬ್ಬಿ ಇದೆಯಲ್ಲ, ಆ ಡಬ್ಬಿಲಿದೆ. ನನಗೆ ಒಂದು ಸ್ವಲ್ಪ ಮಾಡಿಬಿಡಿ. ಮತ್ತೆ ಇದು ಒಂದೇ ಈರುಳ್ಳಿ ಹಾಕಿ, ಒಂದು ಚಿಕ್ಕದಾಗಿ ಟೊಮೆಟೊ ಹಣ್ಣು, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕೈತಿ. ಹಾಗೆ ಸ್ವಲ್ಪ ಅರ್ಶಿನ ಏನು ಬೇಡ, ಅರ್ಶಿನ ಹಾಕ್ಬಿಡಿ. ಮಸಾಲೆ ಹಾಕಿ ಅದಕ್ಕೆ, ಮಸಾಲೆ ಹಾಕಿ ಉಪ್ಪು ಖಾರ ಚೆನ್ನಾಗಿ ಹಾಕಿ ಮಸ್ತಾಗಿ ಟೇಸ್ಟಾಗಿ ಮಾಡ್ಕೊಡೈತೆ. ಅದ್ರ ಜೊತೆ ಗರ್ಮಾ ಗರಂ ಟೀ ಮಾಡಿಬಿಡಿ. ಬೆಲ್ಲ ಚಾ ಮಾಡ್ತೀರ ನೋಡಿ? ಹ್ಞೂನವ, ಆಯ್ತವ, ಮಾಡ್ಕೊಂಬರ್ತೀನಿ. ಏನು ಜಾನ್ವಿ ಬಂದು ಹಿಂದೆ ಸುಮ್ಮನೆ ನಿಂತಿ? ಅಲ್ಲ, ನೀನು ಈ ಮನೆ ಸೊಸಿ, ನಮ್ಮವ್ವ ಈ ಮನೆ ಅತ್ತಿ. ಏನಿದು ನಮ್ಮವ್ವಾಗ ಲಿಸ್ಟ್ ಮೇಲೆ ಲಿಸ್ಟು, ಲಿಸ್ಟ್ ಮೇಲೆ ಲಿಸ್ಟು ಅಡ್ಗಿದ್ ಹೇಳ್ತಾ ಇದ್ಯಾ? ಯಾಕೆ ನೀನು ಮಾಡಿ ನಮ್ಮವ್ವ ಕೊಡಬೇಕು ಅಂತಂದ್ರೆ ನಮ್ಮವ್ವ ಮಾಡಿ ನೀನು ಕೊಡ್ಬೇಕನ? ಜಾನ್ವಿ, ನೀನು ಇಲ್ಲಿ ಎಷ್ಟರಲ್ಲಿ ಬಂದಿಲ್ಲ ಅಷ್ಟರಲ್ಲಿ ಇದ್ದು ಹೋದ್ರೆ ಚಲೋ. ಅದು ಹೆಂಗೆ ಗೊತ್ತಾ, 2 ದಿನ ಇರ್ಬೇಕಷ್ಟ. ಅದ್ರ ಮೇಲೆ ನೀನು ಇಲ್ಲಿ ಇರ್ತೀನಿ ಅಂದ್ರೆ ಇಲ್ಲಿ ನಡೆಯಂಗಿಲ್ಲ. ಅದ್ರಾಗ ಬರೀ ನಿನ್ನ ಗಂಡನ್ನು ಕರ್ಕೊಂಬಂದಿದ್ಯಾ. ನೆನಪಲ್ಲಿ ಇಟ್ಕೋ, ಇದು ನನ್ನ ಮನೆ, ನನ್ನ ಗಂಡನ ಮನೆ. ನನಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ. ನಮ್ಮ ಅತ್ತೆನಿಗೆ ಮಾಡಕ್ಕೆ ಬೇಸರ ಇಲ್ಲ ಅಂದಮೇಲೆ ನೀನು ಯಾಕೆ ಇಷ್ಟು ಬೇಸರ ಮಾಡ್ಕೊಳಕತ್ತಿ? ನೀನು ಯಾಕೆ ಇಷ್ಟು ಹೊಟ್ಟೆ ಉರಿ ಪಡ್ಕೊಳತಿ? ಯಾಕ ನಿನಗೆ ಈ ರೀತಿ ಇಲ್ಲ ಅಂತಾನ ಹೊಟ್ಟೆ ಉರಿಯನ? ನೋಡು, ಭಾಳ ಇದನ್ನ ಮಾಡಕ್ಕೆ ಹೋಗ್ಬೇಡ, ಸರಿ ಇಲ್ಲಿಂದ. ಯವ್ವ, ಇದೇನು ಬೇಸ್ ಅಡಿಗೆ ಮನಿ? ಅಡಿಗೆ ಮನಿ ಏನು ಹಿಂಗೆ ಮಾಡ್ಯಾರ? ನಾನು ಮನಿ ನೋಡೋಣಂತ ಬಂದಿದೆ. ಏನಿದು ಇಲ್ಲಿ ಗಾಡಿ ತಲ್ಬೇ, ಗಾಡಿ ಹೊಡೆದು ಮೆಟಗಟ್ಟೆ ಮಾಡ್ಯಾರ. ಯವ್ವ, ಅಷ್ಟ ಮನ್ಯಾಗನ ಎಲ್ಲ ಹೆಂಗೆ ಮಾಡ್ಕೊಂಡು ನಾ ನೋಡಕ್ಕೆ. ಆಕೆ ಹೆಂಗೆ ಬೇಕಲ್ಲ ಹಂಗೆ ರೆಡಿ ಮಾಡ್ಕೊಂಡ್ಲಕ್ಕೆ ಮನಿನ. ಗೊತ್ತೈತನ ಇದನ್ನ ಅಡಿಗೆ ಮನಿ ಅದು. ತನಗೆ ಹೆಂಗೆ ಬೇಕು ಹಂಗೆಲ್ಲ ರೆಡಿ ಮಾಡಿಸ್ಕೊಂಡ್ಲ ಯವ್ವ ಆಕಿ. ಹಂಚಿನ ಮನಿ ಐತಿ ನೋಡಕ್ಕಷ್ಟ. ಎಲ್ಲ ತನಗೆ ಹೆಂಗೆ ಬೇಕು ಹಂಗೆ ಟೈಲ್ಸು ಪೈಲ್ಸು ಎಲ್ಲ ಮಾಡ್ಕೊಂಡ್ಲು. ಈ ಮನೆಗೆ ಎಷ್ಟು ಖರ್ಚು ಮಾಡಿ ಗೊತ್ತೈತನ? ಏನಿಲ್ಲ ಅಂದ್ರೆ ಕಮ್ಸೆ ಕಮ್ಮ ಒಂದು 7-8 ಲಕ್ಷ ರೂಪಾಯಿ ಹೋಗೈತೆವು ಎಲ್ಲ ಮಾಡ್ಸಾಕ. ತನಗೆ ಹೆಂಗೆ ಬೇಕಲ್ಲ ಹಂಗೆ ರೂಮ್ ಅದು ಏನು ಹೈಫೈ ಮಾಡ್ಕೊಂಡಾಳ ಆಕೆ ಹಂಚಿನ ಮನ್ಯಾಗನ. ಆದ್ರೆ ಇದು ನಮ್ಮ ಮನೆ ಕೆಟ್ಟನಂದ್ರೆ ನಾವ ಬ್ಯಾಡ ಅಂತಾನಿ, ನನ್ನ ಗಂಡು ಬ್ಯಾಡ ಅಂತ. ಅದಕ್ಕಾಗಿ ಇದ್ರ ಮ್ಯಾಗ ಇದ್ರಾಗನ ಸುಧಾರಿಸ್ಕೊಂಡಾಳಕಿ. ರೊಕ್ಕ ಖರ್ಚು ಮಾಡಿ ಅವ್ರಪ್ಪಾರವ ಕೇಳಿಕೆಸ್. ನಾ ಏನೋ ಬಿಟ್ಟು ಹೋಗ್ಕಳ ಅಂತ ನೀವ ಇಲ್ಲೇ ಅದಾಳ ಇರ್ವಾಳಕ. ಆದ್ರೆ ಮನಿಯೆಲ್ಲ ಸುಧಾರಿಸಿರಲ್ಲ. ನನ್ನ ಸೊಸಿ ಅಂತ ಸೊಸಿನ ಇಲ್ಲವ ಓನ್ಯಾಗೆಲ್ಲ. ಏನ್ರಿ ನಾವೊಂದು ಸೊಸಿನ, ಏನ್ರಿ ನಾವೊಂದು ಸೊಸಿನ ರೀ ನಾವನ್ನ ಅದೃಷ್ಟ ಬಾಗಿಲು ತೆರೆದೈತಿ ನೋಡಿ. ಎಂಥ ಮನೆಗೈತೆ ಅಂತಾರ. ಇಂಥದ್ದು ಎಂದಾರ ಎಂದಿನ ಕಾಲದಾಗ ಅಡುಗೆ ಮಾಡ್ಕೊಳಕ್ಕಾಗಿತ್ತ ನಂಗೆ ಜಾನ್ವಿ? ಆದ್ರೂ ಬೇ, ಅಲ್ಲ ನೀ ಮಾಡ್ಕೊಡೋದು ಆಕಿಗೆ. ಆಕಿ ಏನು ಅಡುಗೆ ಮಾಡೋದಿಲ್ಲನ ಬೇ? ಆಕಿಗೆ ಅಡುಗೆನ ಮಾಡಕ್ಕೆ ಬರೋದಿಲ್ಲ ಇವ, ಏನು ಮಾಡಕ್ಕೆ ಬರೋದಿಲ್ಲ ಆಕಿ. ನೀರು ಕಾಸಕ್ಕೆ ಬರೋದಿಲ್ಲ ಆಕಿ, ಗ್ಯಾಸ್ ಹಚ್ಚಕ್ಕೆ ಬರೋದಿಲ್ಲ. ಏನು ಮಾಡಲಿ ಹೇಳ? ಆಕಿ ಕಲ್ತೇನೇ ಇಲ್ಲ. ಏನೋ ಒಂದು ಸ್ವಲ್ಪ ಕೈಯಾಗ ಕಸ ಹೊಡಿಯೋದು ಮಾಡ್ತಿದ್ಲ. ಈಗ ಅದು ಆಕಿ ನೆಗೋದಿಲ್ಲ ಅಂತ ಹಾಳು ಹಚ್ಚಿಬಿಟ್ಟಾಳ ಆಕಿ. ಕಸ ಹೊಡೆದ ಬಾಂಡೆ ತಿಕ್ಕಿ ಪರಿಸಿ ಒರೆಸಿ ಒಗ್ಯಾನ್ ಹೋಗದ ಎಲ್ಲ ಮಾಡಾಕಿ. ಹೊಳೆ ಅರ್ಬಿ ಮಡಿಚ್ಕೊಟ್ಟು ಹೋಗಾಳಕಿ ಕೆಲಸದಾಕಿ. ಆಕಿಗೆ ರೊಕ್ಕ ಕೊಡ್ತಾಳಾಕಿ. ಏನು ಮಾಡೋದು? ರೊಕ್ಕ ಇದ್ದಾರ ಏನು ಬೇಕಾದ್ರೂ ಮಾಡಿ ನಡೀತೈತೆ ನನ್ನ ಮಕ್ಳ. ರೊಕ್ಕ ಇಲ್ದಾರ ನೋಡು. ನನ್ನ ಕೆಲಸ ಏನೈತಲ್ಲ ಅತ್ತಿ, ನಾನು ಆಳುಗಳು ಹಚ್ಚಿ ಮಾಡಿಸಿ ನಾನು ರೊಕ್ಕ ಕೊಡ್ತೀನಿ. ನೀವು ಬೇಕಾದ್ರೆ ನಿಮ್ಮ ಕೆಲಸನ ಹಚ್ಚಿ ಬೇಕಾದ್ರೆ ನೀವು ರೊಕ್ಕ ಕೊಡ್ರಿ ಅಂತ ಅಂದ್ಲಕ್ಕಿ. ಮತ್ತೆ ಇನ್ನೇನು ಮಾಡ್ತಿ? ಮತ್ತೆ ಮಾಡಬೇಕಲ್ಲ ನಾ ಜಗಸ್ತ. ಎಲ್ಲ ಪ್ರತಿಯೊಂದು ಒಂದು ಬಾಂಡೆ ಇಡೋಂಗಿಲ್ಲ ಅಡಿಗೆ ಮನ್ಯಾಗ. ಹಿಂಗೆ ಬೀಳ್ಕೊಡ್ದೆ ಹಿಂಗೆ ತಿಕ್ತಾಳೆ ಕೆಲಸದಾಕಿ. ತಿಂಗಳಿಗೆ ಏಕಿಗೆ ಎಟ್ಟು ಕೊಡ್ತಾಳೆ ಯವ್ವ? ಎಟ್ಟಂದ್ರೆ ಬಾಂಡೆ ತಿಕ್ಕಿ ಕಸ ಹೊಡೆದ ಪರಿಸಿ ಒರೆಸಿ ಒಮ್ಮೆ ನನಗೇನ್ರ ಆರಾಮಿಲ್ಲ ನಮ್ಮ ಅಕ್ಕೊಂಡಿನ ರೊಟ್ಟಿ ಸದಕ್ಕೆ ಮಾಡಿ ಹೋಗಾಕಿ. ಅಷ್ಟೆಲ್ಲ ಮಾಡಿ ಕಾಳು ಕಡಿ ಎಲ್ಲ ಹಸನ್ ಮಾಡ್ತಾಳೆ. ಎಲ್ಲ ಮಾಡ್ಕೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತಾಳೆ ಹೊಡಕಿ. ಯವ್ವ ಅನ್ಯ ಏನು ರೊಕ್ಕಿದ್ದಾರೆ ಮಾತಾ ಇವ. ಎಲ್ಲ ಮಾಡಿಸ್ತಾಳೆ ಆಕಿ ಕಡೆಯಿಂದ. ಆಕಿ ಕಾಲು ಹೆಚ್ಚಿಸ್ಕೊತಾಳು, ಕಾಲಿಗೆ ಎಣ್ಣೆ ಹೆಚ್ಚಿಸ್ಕೊತಾಳು. ಏನಕ್ಕೆ ತಲೆಗೆ ಎಣ್ಣೆ ಹಚ್ಚೋದು, ಮಸಾಜ್ ಮಾಡೋದು ಎಲ್ಲ ಆಕಿ ಕೆಲಸದಾಕಿ. ಅವ್ರ ಮನ್ಯಾಗ ಇದ್ಲಂತಕ್ಕೆ ಮೊದಲ. ಅದಕ್ಕೆ ಅದ್ರಾಗ ಈಗ ಬೇರೆದಕ್ಕಿನ ಆಕಿ ಅವ್ರ ಅವನ್ನ ಅಲ್ಲಿ ಅವ್ರ ಮನ್ಯಾಗ ಇಟ್ಟಾರ. ಮಗಳನ್ನ ಇನ್ನ ಮನೆ ಕಳ್ಸಾಕತ್ತಾರ. ಈಕಿ ಅಂತೇಳಿ ಎಲ್ಲ ಮಾಡ್ತೈತಿ ಯವ್ವ ಅವ್ರಿಗೆ. ಮತ್ತಾಕಿಗೆ ಏನಾರ ಎಲ್ಲ ಡ್ರೆಸ್ಸು ಮತ್ತು ಮೊಬೈಲ ಎಲ್ಲ ಇವ್ರ ಕೊಟ್ಟಿದಾರಂತ ನೋಡು. ಅಲ್ಲಲ್ಲ ಭಾರಿ ಹತ್ಬಿಡ್ಬಿ ಹಂಗಾರ ವೈನಿದ. ಏನು ಹಂಗಾರ ಗಂಡ ಮನೆಗೆ ಏನು ಕೆಲಸ ಇಲ್ಲ ಯವ್ವ. ನಂದು ಹಣೆ ಬರ ನೋಡಿ ಯವ್ವ. ಅದಕ್ಕೆ ಒಂದು ನಾನು 4 ದಿನ ಆರಾಮಿದ್ದು ಹೋಗ್ಬೇಕಂತ ಬಂದೆ. 4 ದಿನ ಆರಾಮಿದ್ದು ಹೋಗ್ಬೇಕಂತ ಬಂದಿ ಬಿಡ. ಆದ್ರೆ ನೀನು ಗಂಡನ ಯಾಕೆ ಕರ್ಕೊಂಬಂದಿ ಯವ್ವ? ಹಿಂಬಲ್ಲ ನನ್ನ ಗಂಡ ಇರ್ಲಂತೆ ಕರ್ಕೊಂಬಂದು ತಗೋಣ. ಹೊರಗೋಗ್ಯಾನ ಹೊಲಕ್ಕೆ. ಅದಕ್ಕೆ ನನ್ನ ಜೊತೆ ಹೋದ್ನಲ್ಲ ಅಡ್ಡಾಡ್ಕೊಂಡು ಬರ್ತೇನಂತೆ. ನನಗರ ಯಾತ್ರೆ ಆಗೈತಿ. ಆದರೂ ಅಡುಗೆ ಮನೆ ಮಸ್ತಾಗೈತಿ ಯವ್ವ. ವೈನಿಗೆ ಮ್ಯಾಗಿ ಮಾಡ್ತೀಯಲ್ಲ ಆದ್ರೆ ನನಗೂ ಮಾಡಿದೆ. ನೋಡೋಣವ ಎಷ್ಟು ಪಾಕೆಟ್ ಅದಾವು ಮೊದಲು. ಆಕಿಗೆ ಮಾಡ್ರಾಕಿ ಗಂಡು ಬಿಡ್ಬೇಕು ಯವ್ವ ನಾವು. ಆಕಿ ಗಂಡು ಗಿಡ್ದ ನಾ ಏನಾರು ತಿನ್ನಿ ಅಪ್ಪಿ ರಂಚಂಡಿ ಆಗ್ಬಿಡ್ತಾಳೆ ಎಲ್ಲಿ ಸಾಬರಿ. ಆಕಿ ಗಂಡಗ ಮೊದಲು ತೆಗೆದಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡೋದು ನಾವು. ನನ್ನ ಹಣೆ ಬರ ನಾ ಏನೋ ಅನ್ಕೊಂಡಿದ್ದೆ ಯವ್ವ. ಒಂದಿನ ಇದಾಗ್ಲಿಕ್ಕಿದ್ದು ಈಕಿನ ಊರಿಗೆಟ್ಟಿ ಮತ್ತೆ ಎಲ್ಲ ರೊಕ್ಕ ಹೊಡ್ಕೊಳ್ಳೋ ಅಂತ ನಾ ಮಾಡಿದ್ನಿ. ಅಯ್ಯೋ ನಿಮ್ಮ ಇನ್ನೇನು ಮಾತುಕತೆ ಕೇಳ್ಬೇಕು ನೀ. ನನ್ನ ಮಗನಾಕಿ ಜೊತೆ ಓಡೋಕನ ನಾನ ಬೇಡ. ಯಾಕಂದ್ರೆ ಹಂಗೈತಿಕಿದ ಆಸ್ತಿ ನಮ್ಗೆ ಗೊತ್ತಿರಕ್ಕಿಲ್ಲ ಯವ್ವ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕೆಸರಿಗೆ ನನ್ನ ಮಗಳು. ಏನು ಮಾಡಿದ್ನು ನನ್ನ ಹಣೆ ಬರ. ಇರ್ಲಿ ಬಿಡ್ಬಿ.
ಏನು ಆಕೆಗೇನು ಮುಂದೆ ಯಾವ್ದಾರ ಅನ್ನಂಗಿಲ್ಲ ಹಿಂದೆ ಅದಾರ ಅನ್ನಂಗಿಲ್ಲ. ಯಾರು ಇಲ್ಲಿ ನಾಳದ ಆಸ್ತಿ ಎಲ್ಲ ಅನ್ನೋದಲ್ಲ. ಅವಾಗ ನೀ ಜಮ್ ಅಂತ ಇರ್ಬೋದ. ಅವ್ರಪ್ಪ ಅವ್ರು 2 ದಿನ ಇರ್ತಾರು. ಏನು ಸಾಕಷ್ಟು ವಯಸ್ಸಾಗೈತಿ. ಇನ್ನೊಂದು ತಡೆ ದಿನ ಗೊಟ್ಟಕ್ಕ ಅಂದ್ರೆ ಹತ್ತತ್ತೆ ಅದನ್ನ ನೀನೇ ಅನ್ಭವಿಸೋದಲ್ಲ. ಹ್ಞೂ ಹ್ಞೂ ಆದರೂ ಇವ ನನಗಿಂತ ದೊಡ್ಡ ಶ್ರೀಮಂತರ ಸೊಸಿ ಸಿಗ್ತಾಳಂತ ಅನ್ಕೊಂಡೇ ಇರಲಿಲ್ಲ ನಾ ಜಲಮ್ದಾಗ. ಹೌದು ಬಿಡ್ಬಿ ಅದಾತು. ಏನಕ್ಕೆ ಇಷ್ಟಿಷ್ಟ ಮಂಡ ಮೊಣಕಾಲ ಕಾನು ಹಂಗೆ ಕೂತಾಳ್ವ. ನಾ ಸದ್ಯಕ್ಕೆ ಮೊಣಕಾಲ ತೆಳಗ್ ಪ್ಯಾಂಟ್ ಹಾಕೋತೀನಿ. ಈಕಿ ಮೊಣಕಾಲ ಕಾನು ಹಂಗೆ ಕೂತಾಳ್ಬೇ. ಏನು ಮಾಡ್ದವ ಅವ್ರವ್ರು ಪಡ್ಕೊಂಡ್ ಮುಂದಿದ್ದು ಅವ್ರವ್ರಿಗೆ. ಮತ್ತೆ ನಿಮ್ಮ ಮನ್ಯಾಗ ಏನಂತಾರ ನಿಮ್ಮ ಅತ್ತಿ ನಿಮ್ಮ ಮಾವ ಎಲ್ಲ ಅವ್ರೇನಂತಾರ ಬಿ. ಅಯ್ಯೋ ಆ ಲಕ್ಷ್ಮೀದ ಕೂಸು ನೋಡ್ಬೇಕು ಬಿ ನೀನು. ಅಯ್ಯೇ ಕರಿ ಇದ್ಲಿ. ಆ ಕೂದಲು ಬೇರೆ ಅಲ್ಲ ಅದು ಬೇರೆ ಅಲ್ಲ ನೋಡ್ಬಿ. ಆದ್ರೂ ನಾನು ಬರ್ಬೇಕೇವ ಒಂದು ಅಂಗಿ ತಗೊಂಡು ನೋಡಿ ಬರ್ಬೇಕನ್ನಕತ್ತೇನೋ ಆಗ ಬತ್ತ ನನ್ನ ಸಂದಾದಗದಕ್ಕೆ. ಅತ್ತಿ ಇನ್ನೂ ಮಾತು ಹಚ್ಕೊಂಡು ನಿಂತಿದ್ರ. ನಂಗೆ ಹೊಟ್ಟಿ ಭಾಳ ಹಸ್ತತಿ. ಸರಿ ಅತ್ತಿ ನೀವು ಬಡ ಬಡ ಮಾಡ್ಕೊಡ್ರಿ, ನಾನು ಫ್ರೆಶ್ ಅಪ್ ಆಗ್ತೇನೆ. ತಿಂದ್ಬಿಟ್ಟು ನಾನು ಸ್ವಲ್ಪ ಹೊರಗೆ ಹೋಗ್ಬೇಕು ಶಾಪಿಂಗ್. ನಾನು ಪಾರ್ಲರ್ಗದು ಹೋಗ್ಬೇಕೈತಿ. ನಾಡ್ದು ನನ್ನ ಗೆಳತಿ ಮದುವೆ ಐತಿ, ಅದಕ್ಕೆ ಹೋಗ್ಬೇಕು ನಾನು ಸ್ವಲ್ಪ. ಅದಕ್ಕೆ ಸೀರೆಗೆ ಪಾಲು ಬ್ಲೌಸು ಸ್ಟಿಚ್ ಮಾಡಿಸಿ ಮತ್ತು ನನಗೆ ಹೇರ್ ಕಟಿಂಗು ಹ್ಯಾಬ್ರೋ ಎಲ್ಲ ಮಾಡಿಸ್ಕೊಂಬರೋದೈತಿ. ಹೈ ವೈನಿ ನಾನು ಬರ್ತೇನೆ. ನನಗೂ ಸ್ವಲ್ಪ ಹೇರ್ ಕಟಿಂಗು ಮತ್ತು ಸ್ವಲ್ಪ ಹ್ಯಾಬ್ರೋ ಮಾಡ್ಕೊಂಡು ಮುಖ ಫೇಶಿಯಲ್ ಮಾಡಿಸ್ಕೋದೈತಿ. ಅದಕ್ಕೆ ಸ್ವಲ್ಪ ನಾನು ಬರ್ತೀನಿ ನಿಮ್ಮ ಜೋಡಿ. ಮ್ಯಾನಿಕ್ಯೂರು ಪೆಡಿಕ್ಯೂರ್ ಎಲ್ಲ ಮಾಡಿಸ್ಕೋದೈತಿ. ಅಯ್ಯೋ ಅದಕ್ಕೇನಂತ. ಆದ್ರೆ ನಾನು ಪಪ್ಪ ಬರ್ತಾರ, ಅವ್ರು ನಾನು ಡ್ರಾಪ್ ಮಾಡ್ತಾರ, ಹೋಗ್ತೀನಿ. ಆಯ್ತು ಬಿಡು ಬರೋಂತೆ, ಅದ್ರಾಗೇನಿಲ್ಲ. ನಿನ್ನೂ ಒಬ್ಬರನ್ನ ಕರ್ಕೋತಾರ, ಅದೇನಿಲ್ಲ ಅನ್ನಂಗಿಲ್ಲ. ಆದರೆ ನಿನ್ನ ಹತ್ರ ಅಮೌಂಟ್ ಇದೆಯಾ? ನನ್ನ ಹತ್ರ ರೊಕ್ಕ ಇಲ್ಲ. ನೀವು ಕೊಡ್ತೀರೇನ? ನೋಡು ನನಗೆ ನಮ್ಮ ಪಪ್ಪ ಕೊಡ್ತಿರ್ತಾನೆ. ಆವಾಗ ನಾನು ನಿನಗೆ ಕೊಡಂದ್ರೆ ಅಯ್ಯೋ ಈಕೆ ಕೊಡೋದಲ್ಲ ಇವ್ರ ನಾದ್ನಿಗೂ ಕೊಡ್ಬೇಕಾ? ಏನು ಇವ್ರ ನಾದ್ನಿ ಮನೆಯಲ್ಲೇನೆ ಕೂತು ಮನೆಯಿಂದೆಲ್ಲ ಖಾಲಿ ಮಾಡಕ್ಕೆ ಬಂದ ಅಂತ ನಮ್ಮ ಮನ್ಯಾಗ ತಿಳ್ಕೊಳ್ಳೋದು ಬೇಡ. ನಮ್ಮ ಗಂಡ ಮನೆ ಕಿಮ್ಮತ್ತು ನಾ ತಗೊಳಕ್ಕಾಗಲ್ಲ. ಬೇಕಾದ್ರೆ ನಿಮ್ಮ ಅಮ್ಮನ ಕಡೆ ಇದ್ರೆ ಇಸ್ಕೊಂಡು ಬಾ. ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಹ್ಞೂ ನಿನ್ನಂತ ಕೇಳಿದ್ರೂ ಕೊಡಲ್ಲ ನಾನು. ನೀನು ಎಷ್ಟರಲ್ಲಿ ನೀರಲ್ಲಿ ಮುಳುಗ್ತಿ ಅಂತ ನಂಗೆ ಗೊತ್ತಿಲ್ಲನ. ನೀನು ನಿಮ್ಮವ್ವ ನಾನಿಲ್ಲಿ ಬಂದು 1 ತಿಂಗಳಾಗ ತಿಳ್ಕೊಂಬಿಟ್ಟೆ ನೀವು ಫೋನಲ್ಲಿ ಮಾತಾಡೋದು ನೋಡಿ. ಅದಕ್ಕೆ ನಿಮ್ಮ ಅವ್ವನ ಬಡ್ದು ನಿಮ್ಗೆ ಕುದುರ್ಸಿದ್ದೀನಿ. ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು. ಇಲ್ಲಾಂದರೆ ನನ್ನ ಗಂಡನ ಕರ್ಕೊಂಡು ನಮ್ಮ ಮನೆಗೆ ಹೋದ್ರೆ ಇವಳೇ ಬೀದಿ ಬಿಕಾರಿ ಅಕ್ಕಳ. ಈಕೆ ಬಂದಾಳಿ ಅಣ್ಣನ ಹೆಂಡ್ತಿ ಹೆಂಗೆ ಅದಾಳ ಅಂತ ನೋಡಕ್ಕೆ ಬಂದ್ಬಿಡ್ತಾರೆ. ಅಲ್ಲ ಪಾಪ ಅವ್ರ ಅತ್ತಿ ಮನೆಯವ್ರನ್ನ ಕಾಡಿ ನಿಕ್ಕರ್ಸಿ ನೀರು ಕುಡಿಯಾಕತ್ತಾಳ. ಈಕಿನ ಭಾಳ ಐತಿ. ಇಲ್ಲಿ ತಗ್ಗಿಸ್ತೇನೆ, ಹೋಗಕ್ಕೂ ಬಿಡಲ್ಲ ಇರಕ್ಕೂ ಬಿಡಲ್ಲ, ಹಂಗೆ ಮಾಡ್ತೇನೆ ಈಕಿನ. ಇದು ನಮ್ಮ ಅಪ್ಪನ ಗಾಡಿ ಐತಿ, ತೊಗೊಂಡು ಹೋಗ್ಬೇಕಂದ್ರೆ ಆಗ್ವತ್ತಲ್ಲ. ಕೆಲ್ಸಕ್ಕೆ ಬೇರೆ ಹೋಗಬೇಕು. ಲೇ ಮನು, ಯಾಕ ನೀ ಯಾಕೆ ಬಂದಿ ನಮ್ಮ ಮನೆ ಕಡೆ? ನಮ್ಮ ಮನೆ ಕಡೆ ಬರುವಂಥ ದರ ನಿನಗೇನೈತಿ? ಹಂಗಲ್ಲ, ಅದು ನಾ ಹೇಳೋದು ಕೇಳು. ನೋಡು, ಲಕ್ಷ್ಮಿ ನನ್ನ ಸ್ವಂತ ತಂಗಿದ್ದಂಗೆ. ನಿಜವಾಗ್ಲೂ ನೀನು ಆಕಿ ನಂಬಿ ಹೋಗು. ಕರ್ಗ ಹುಟ್ಟೈತೆ ಅಂತೇಳಿ ಆ ಕೂಸನ್ ಬಿಡ್ತೀಯನ? ಒಂದು ವಿಷಯ ಹೇಳ. ಅಲ್ಲ ನಿನಗೆ ಹುಟ್ಟಿರೋದ ಪುಣ್ಯ ಅಲ್ಲ. ನನಗೆ ಹೆಣ್ಣು ಸಿಗುವಲ್ಲ ಮದುವೆ ಆಗ್ಬೇಕಂದ್ರೆ. ಹಾಂ, ಮದುವೆ ಆಗ್ಬೇಕಂದ್ರೆ ಹೆಣ್ಣು ಸಿಗುವಲ್ಲ. ಬರೇ ಶ್ರೀಮಂತ್ರ. ಇಲ್ಲ ನೌಕರಿ ಇಲ್ಲಾಂದ್ರೆ ಹೊಲ ಅಂತಾರೆ. ನೀನು ನೋಡಾತಿಯಲ್ಲ, ಅಂಥದ್ರಾಗ ನಿನಗೆ ಹೆಣ್ಣು ಸಿಕ್ಕು ಹೊಳ್ಳಿ ನೀನಿರು ಗುಣಕ್ಕೆ ಪಾಪಕ್ಕೆ ಸಿಕ್ಕಿರೋದೇ ಹೆಚ್ಚು. ಅದ್ರಾಗ ಬೇರೆ ನಿನಗೊಂದು ಮಗಳು ಆಗೈತಿ. ನಿನ್ನ ರಕ್ತ ಹಚ್ಕೊಂಡು ಹುಟ್ಟೈತಲ್ಲ. ಆಕೆ ಏನು ಬೇರೆ ಹೊತ್ತಿಲ್ಲ, ನಿನ್ನ ಹೆಂಡ್ತಿನ ಹೊತ್ತಾಳ. ಯಾಕೆ ಹಂಗೆ ಮಾಡ್ತಿ? ಆಕಿನೂ ಮಗಳಂತೆ ನಂಬಿ ಒಂದು ಸಲ ನೋಡಕ್ಕೆ ಹೋಗು. ನಿನ್ನ ಹೆಂಡ್ತಿ ಎಷ್ಟು ಖುಷಿ ಪಡ್ತಾಳಂತ ನೋಡು ಅಂತೆ ಬೇಕಾರೆ. ಒಂದು ಸಲ ಹೋಗು, ನನ್ನ ಮಾತು ಕೇಳಿ. ಯಾಕಲೆ ನಾನು ಹೆಂಡ್ತಿನ್ರ ನಿನಗೆ ಫೋನ್ ಹಚ್ಚಿ ಹೇಳ್ಯಾನ ನನ್ನ ಗಂಡ ನೋಡಕ್ಕೆ ಬಂದಿಲ್ಲ ನಮ್ಮ ಮನ್ಯಾಗ ಹಂಗೆ ಹಿಂಗೆ ಮಾತಾಡಕತ್ತಾರು, ನಿನಗೆ ಒಂದೀಟ ಪುಣ್ಯ ಬರ್ತತಿ, ಇಲ್ಲ ಅಂದ್ರೆ ನೀನು ಹೋಗಿ ನನ್ನ ಗಂಡ ಹೇಳು. ಮತ್ತು ಏಕೆಸ್ ಏನರ ನಿನಗೆ ಫೋನ್ ಹಚ್ಚಿ ಹೇಳ್ಯಾನ? ಅಯ್ಯೋ ಛೇ ನೀ ತಪ್ಪು ತಿಳ್ಕೊಳತಿಯಪ್ಪ. ನನ್ನ ಹತ್ರ ಫೋನರ ಎಲ್ಲೈತಿ? ನನ್ನ ಹತ್ರ ಯಾವತ್ತೂ ಫೋನ್ ಅನ್ನೋದೇ ಇಲ್ಲ. ಅಂಥದ್ರಾಗ ನೀ ನಮ್ಮ ಮನ್ಯಾಗ ಫೋನ್ ಅನ್ನೋದೇ ಇಲ್ಲಪ್ಪ. ನಾವೇನು ಇದ್ರ ಪತ್ರ ಬರೆಯೋದು ಎಲ್ಲ ಇದನ್ನ ಮಾಡ್ತೇವೆ. ಆದ್ರೆ ನೀನು ನೋಡಿದ್ರೆ ಈ ಥರ ಮಾತಾಡಕತ್ತಿ. ನಾ ಯಾವತ್ತೂ ಜೀವನದಾಗ ಆಕಿನ ನಮ್ಮ ತಂಗಿ ಅಂತ ಅನ್ಕೊಂಡೇನಪ್ಪ. ಈ ಜೀವನಕ್ಕೆ ಈ ಜನ್ಮಕ್ಕೆ ನನ್ನ ತಂಗಿ ಅಂತ ಸಿಕ್ಕಾಳಂತ. ಇನ್ನು ಮೇಲೆ ನೀನು ನೋಡ್ಬೇಡ ಅಂದ್ರು ತಿರುಗಿ ನೋಡಲ್ಲಪ್ಪ. ನಿಮ್ಮ ಮನೆ ಕಡೆ ಹಾಯೋದು ಇಲ್ಲ. ನಿನ್ನ ಹೆಂಡ್ತಿ ಒಂದು ಮೈಲಿ ದೂರ ಅದಾಳ ಅಂದ್ರೆ ನನ್ನ ಅತ್ತೆ ತಿರುಗಿ ಹೋಗ್ತಾನೆ. ನಂದು ಏನರ ಅಲ್ಲಿ ಕೆಲಸ ಇದ್ರು ನಾ ಅತ್ತೆ ತಿರುಗಿ ಹೋಗ್ಕನಪ್ಪ. ನಾನು ನಂಬು ಮನು. ಒಂದೇ ಒಂದು ಸಲ ಹೋಗಿ ನಿನ್ನ ಹೆಂಡ್ತಿ ನೋಡು. ಕರ್ಗಾರ ಹುಟ್ಟುವತ್ತು ಹೆಂಗಾರ ಹುಟ್ಟುವತ್ತು ನಿನ್ನ ರಕ್ತ ಹಚ್ಕೊಂಡು ಹುಟ್ಟಿರು ನಿನ್ನ ಮಗು ಕನ್ನೋದು. ಒಂದೇ ಒಂದು ಸಲ ನೋಡಪ್ಪ, ಹಂಗನ್ಬೇಡ. ನೋಡು, ನನ್ನ ಮಾತು ಕೇಳಿ, ನಾನು ನಿನ್ನ ದೋಸ್ತ್ ಅದೇನಿ. ಅಲ್ಲೋ ನೀನು ಅವಾಗ ಈಗಿನ ಕಾಲದಾಗ ಹೆಣ್ಣುಗಳು ಸಿಗುವಲ್ಲು. ಬರೀ ನೌಕರಿ ಇದು ಹೊಲ ಅಂತ ಕೇಳ್ತಾರೆ. ನನಗೆ ಇನ್ನೂ ತನ ಮದುವೆ ಆಗಿಲ್ಲ, ನೀನೇ ನೋಡಾತಿ. ಅಂಥದ್ರಾಗ ನಿನಗೆ ಹೆಣ್ಣು ಸಿಕ್ಕು ಒಂದು ಮಗು ಆಗೈತಿ ನೋಡು. ಅದೇನು ಬೇರೆದಲ್ಲ, ನಿಮ್ಮ ವಂಶದ ಕುಡಿನ. ಏನು ಅಲ್ಲ ಈಗ ಕರ್ದಿರೋರಿಗೆ ಬೆಲೆನೇ ಇಲ್ಲನ? ಯಾಕೆ ಅವ್ರು ಹುಟ್ಟಲೇಬಾರ್ದ ಭೂಮಿ ಮೇಲೆ? ನಮಸ್ಕಾರ ರೀ. ಲಕ್ಷ್ಮಿ ಕ್ಯಾರೆಕ್ಟರು ಲಕ್ಷ್ಮಿಯವರು ಊರಿಗೆ ಹೋಗಿರೋ ಕಾರಣ ಕತೆ ಹೇಳಕ್ಕೆ ಇರಲಿಲ್ಲ ಅವರು. ಹಾಗಾಗಿ ನಾನು ಒಂದು 4 ದಿನ ಆಯ್ತು ಕತೆ ಮಾಡಿರಲಿಲ್ಲ. ಅದಕ್ಕಾಗಿ ಇವತ್ತು ಮಾಡಕತ್ತೀನಿ. ಮತ್ತು ಲಕ್ಷ್ಮಿಗೆ ಮತ್ತು ಕರ್ರನ ಮಗುನೇ ಹುಟ್ತಾ
ಬರೀ ಇದನ್ನೇ ತೋರಿಸ್ತಾ ಇದ್ದೀರಲ್ಲ, ನಿಜ ಜೀವನದಲ್ಲಿ ನಡೆದಿರೋಂಥ ಘಟನೆನೇ ತೋರಿಸ್ತಾ ಇರೋದು, ಬೇರೆ ಥರ ಏನು ತೋರಿಸ್ತಾ ಇಲ್ಲ ನಾನು. ಇದ್ದಂಗೆ ಕತೆ ಹಾಕ್ತಾ ಇದ್ದೀನಿ. ಇಷ್ಟ ಆದರೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೂ ಹೋಗಕ್ಕೆ ಹೋಗಬೇಡಿ ಪ್ಲೀಸ್. ಪಕ್ಕದಲ್ಲೇ ಬೆಲ್ ಇರುತ್ತೆ, ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಬಿಟ್ಟಂಥ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮ್ಮ ಫೋನಿಗೆ ಬರ್ತೈತಿ. ನೋಡು, ನೀ ಏನು ಹೇಳ್ಬೇಕಾಗಿಲ್ಲ. ನಂಗೆ ನೋಡ್ಬೇಕಂತ ಅನಿಸಿರ ನಾ ಹೊಕ್ಕೇನೆ. ನೋಡಪ್ಪ, ಹೇಳೋದಂತೂ ಹೇಳಿದ್ದೀನಿ. ನಿನ್ನ ಹೆಂಡತಿ ಮೇಲೆ ನಿನಗೆ ಎಷ್ಟು ನಂಬಿಕೆ ಐತಂತ ನಿಂದ ಇದ್ರ ಮೇಲೆ ನೀ ಪ್ರೂವ್ ಮಾಡ್ತಿ. ಯಾಕಂದ್ರೆ ನಿನ್ನಂಥ ಹೊಲಸು ಬುದ್ಧಿ ನಿನ್ನ ಹೆಂಡ್ತಿಗಿಲ್ಲ. ನಾ ತಿಳ್ಕೊಂಡಿದ್ದಾನೆ ನಿನ್ನ ಬಗ್ಗೆ. ನೀನು ಎಷ್ಟು ಜನನ ಇಟ್ಕೊಂಡಿಲ್ಲ. ಸುಂದ್ರಿನ ಜೊತೆ ಎಷ್ಟು ದಿನ ಆಕಿ ಕಟ್ಕೊಂಡಿರೋ ಹೆಂಡ್ತಿನ ಬಿಟ್ಟು ಹೋಗಿ ಆಕಿ ಜೊತೆನೇ ಉಳಿದ್ಬಿಟ್ಟಿದ್ದೆ ನೀನು ಎಷ್ಟೊತ್ತು ತಿಂಗಳು. ಹಾಂ, ಆದರೂ ನಿನ್ನ ಹೆಂಡ್ತಿ ನಿನ್ನನ್ನು ಪಾಪ, ನೀನು ನನ್ನ ಗಂಡನೇ ಸರ್ವಸ್ವ, ನನ್ನ ಗಂಡ ನನ್ನ ಜೀವ, ನೀನು ಒಂದು ಎರಡು ಮಾತು ಮಾತಾಡಿದ್ರೆ ಸಾಕು ಖುಷಿಯಿಂದ ಕುಣಿದಾಡ್ಬಿಡ್ತಿದ್ಲು. ಆದರೆ ನೀನು ಆ ಥರ ಅಲ್ಲ. ಹ್ಞೂ, ಒಳಗೊಂದು ಹೊರಗೊಂದು ಇಟ್ಕೊಂಡು ಇರಾಮ. ಯಾವಾಗಾದರೂ ಚಲೋ ದೀಪ ನೀನು, ಯಾವಾಗಾದರೂ ಚಲೋ ದಿಯರು. ಸಾಯೋವರೆಗೂ ನೀನು ಕೆಟ್ಟ ಬುದ್ಧಿ ಬಿಡೋದಿಲ್ಲ ಅಲ್ಲ ನೀನು. ಒಂದರಲ್ಲಿರೋ ಚಲೋ ನೀನು. ಹ್ಞೂ, ಒಂದರಲ್ಲೂ ನಿನ್ನ ಗುಣ ಚಲೋ ಇಲ್ಲ. ಥು, ನಿನ್ನಂಥ ಒಂದು ದೋಸ್ತಿ ಮಾಡಿದ್ನಲ್ಲ, ಕಟ್ಕೊಂಡಿರೋ ಹೆಂಡ್ತಿನ ದೋಸ್ತಿಗೆ ಹೋಲಿಸಿ ಮಾತಾಡ್ಬಿಟ್ಟಿಲ್ಲ ನೀನು. ದೋಸ್ತಿ ಇದಕ್ಕನ ನೀ ಅವಮಾನಲೇ. ನಾ ಇನ್ನು ಮುಂದೆ ನಿನ್ನ ಮನೆ ಸನೆ ಕಲಪ. ನಿಮ್ಮ ಮನೆಗೆ ಹಾಯ್ದಲ್ಲ, ನಿಮ್ಮ ಅವ್ವ ನೀನು ಯಾರು ಕಂಡ್ರು ನಾ ತಿರುಗಿ ನೋಡಿದ್ರಪ್ಪ. ಬೇಡ ಬೇಡ, ನಿಮ್ಮ ಸವಾಸನ ಬೇಡಪ್ಪ ನಂಗೆ. ನಿನ್ನ ಹೆಂಡ್ತಿ ಬಂದರೂ ನಿಮ್ಮ ಹೆಂಡ್ತಿ ಸವಾಸನೂ ಬೇಡ ನಮ್ಗೆ. ಓಕೆನಾ? ಎಲ್ಲಿ ದಿವಸ ಬರೀ ಅನ್ನ ಅಂತ ಈಗ ಪಾಪ ಸಹಾಯಕ್ಕೆ ಇತ್ತ ನಾ ಮಾಡಿದ್ನಿ. ಅದೇನೋ ದವಾಖಾನ್ಯಾಗ ನಾ ಇದ್ದಲ್ಲೇ ಬಂದಿದ್ದೀಪ್ಪ, ಮತ್ತು ನೀ ಆ ದವಾಖಾನೆಗೆ ಮತ್ತು ಏನು ಮಾಡಲಿ? ಹಾಂ, ಅಷ್ಟಕ್ಕೂ ನನಗೆ ಭಾಳ ಅನಿಸ್ತಪ್ಪ. ನನ್ನ ಮನಸ್ಸಿನಾಗ ಅನಿಸೇ ಬಿಡ್ತು. ಮಾರನೇ ದಿನ ಹೋದ್ನಲ್ಲ, ಅಲ್ಲಿ ನೋಡ್ತೀನಿ ಕೂಸು ಕರ್ರಂದಿತ್ತಲ್ಲ. ಅಯ್ಯೋ ದೇವ್ರೇ, ಪಾಪ ಕೂಸು ಕರ್ಗ ಹುಟ್ಬಿಟ್ಟೈತಿ. ಇವ ಏನು ಒಪ್ಕೋತಾನೋ ಇಲ್ಲೋ, ಮೊದಲೇ ಭಾಳ ಹೊಲಸು ಇದದಾರ ಇವರು, ಇಕ್ನಾತ್ಯಾರು ಭಾಳ ಅದಾರ ಅಂತ ನಾನು ಮನಸ್ಸಿನಾಗ ಅನ್ಕೊಂಡಂಗೆ ಮಾಡಿಬಿಟ್ಟಿಲ್ಲಪ್ಪ ನೀನು ಪುಣ್ಯಾತ್ಮ. ಹ್ಞೂ, ಆ ಹುಡುಗಿ ನಮ್ಮ ಮನೆ ಕೊರ್ರಿಗೆ ಇಡ್ತತ್ತಲ್ಲ, ಅವ್ರ ಶಾಪ್ ತಟ್ತಾ ಬಿಡುದಿಲ್ಲ ನಿಮ್ಗೆ. ನೀವು ಒಂದಿಲ್ಲ ಒಂದಿನ ಅನುಭವಿಸ್ತೀರಿ. ಅನುಭವಿಸೇ ತೀರ್ತಾರೆ ನೋಡಂತೆ. ನಿನ್ನ ಹೆಂಡ್ತಿಗೆ ನಿನ್ನ ಮಗಳಿಗೆ ನೀ ಮಾಡಾಕತ್ತಿಲ್ಲ ಅನ್ನೇ, ಅದನ್ನ ನೀನು ಪರಿಯಾಗಿ ಅನುಭವಿಸ್ತೀರಿ. ನೀ ಅನುಭವಿಸ್ತೀರಿ, ನಿಮ್ಮಪ್ಪ ನಿಮ್ಮ ವಾರ ಅನುಭವಿಸೇ ತೀರ್ತಾರೆ. ಆಕಿನ ನಿನ್ನ ಹೆಂಡ್ತಿನ ಎಷ್ಟು ಮರಗಿಸಿದಾರಲ್ಲ, ಅಷ್ಟು ಅವ್ರು ನರಕ ನರಳಿ 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 ಬಿಡ್ತಾರೆ ನೋಡಂತೆ. ನನಗೆ ಗೊತ್ತಾಯ್ತು, ಹೋಗಲೇ ಹೋಗು. ನೀ ಏನು ದೊಡ್ಡ ಇವ ಪತಿವ್ರತೆ ದೇವ್ರ? ನಡಿ, ಹೊಕ್ಕೇನ್ಲೇ ಹೊಕ್ಕೇನಿ.